ನಮ್ಮ ದೇಹದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ತೊಂದರೆಗಳು ಬರ್ತವೆ. ಆ ಸಣ್ಣ ಪುಟ್ಟ ತೊಂದರೆ ಏನಾಗುತ್ತೆ ಅಂದರೆ ಅದನ್ನು ಕಾಲಕ್ಕೆ ಸರಿಯಾಗಿ ಅದಕ್ಕೆ ಉಪಶಮನವನ್ನು ನಾವು ಮಾಡಲಿಲ್ಲ ಅಂದರೆ ತೊಂದರೆಗಳು ಜಾಸ್ತಿ ಆಗ್ತವೆ. ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ, ಸಾಕಷ್ಟು ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ತಪ್ಪದೇ ನೋಡಿ ಈ ಆರೋಗ್ಯದ ಒಂದು ಕಾರ್ಯಕ್ರಮ. ನಮಸ್ಕಾರ. ಜಾಂಡಿಸ್ ಎಂಬತಕ್ಕಂಥ ಈ ಒಂದು ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಿದ್ದೇವೆ. ಅದರ ಬಗ್ಗೆ ಮಾಹಿತಿ ನೀಡಲು ನಮ್ಮ ಸ್ಟುಡಿಯೋಗೆ ಒಂದು ಅತಿಥಿ ಬಂದಿದ್ದಾರೆ. ಬನ್ನಿ, ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀ ನಿರಂಜನ್ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ತುಂಬ ಸಂತೋಷ. ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದೀರಾ? ಹೌದು. ಬ್ಯಾಂಗ್ಳೂರ್ ಅಡ್ವೆಂಟಿಸ್ಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಜಾಂಡಿಸ್ ಎಂಬತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಭಯ ತರ್ತಕ್ಕಂಥ ಒಂದು ರೋಗವಾಗಿದೆ. ಅದು ಬಂದಾಗ ಜನರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಎಷ್ಟೋ ಜನ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಗಿವ್ ಸಜೆಷನ್, ವೈ ಡೋಂಟ್ ಯು ಡೂ ದಿಸ್, ವೈ ಡೋಂಟ್ ಯು ಡೂ ದ್ಯಾಟ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಇನ್ ದಿ ಎಂಡ್ ಪೀಪಲ್ ಆರ್ ಟ್ರೈಯಿಂಗ್ ಎವ್ರಿ ಟ್ರೀಟ್ಮೆಂಟ್, ಎಲ್ಲ ಥರದ ಸಲಹೆಗಳನ್ನು ಮಾಡಿ ನಿಜವಾದ ಸಲಹೆ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಜಾಂಡಿಸ್ ಅಂದರೆ ಏನು? ನೋಡಿ, ಈ ಜಾಂಡಿಸ್ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಬಿಲಿರುಬಿನ್ ಅಂತ ಒಂದು ಅಂಶ ಇದೆ. ಇದು ಒಂದು ವೇಸ್ಟ್ ಪ್ರಾಡಕ್ಟ್. ಈಗ ನಮ್ಮ ರೆಡ್ ಬ್ಲಡ್ ಸೆಲ್ಸ್, RBCs, ರಕ್ತದ ಒಂದು ಸೆಲ್ಗಳು, ಆ ಸೆಲ್ಗಳನ್ನ ಬ್ರೇಕ್ ಡೌನ್ ಮಾಡಿದ್ರೆ ಇಟ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್ ಇನ್ ದ ಬಾಡಿ. ಸೊ ಅದು ಬ್ರೇಕ್ ಡೌನ್ ಆದಾಗ ಈ ಬಿಲಿರುಬಿನ್ ಅಂತಕ್ಕಂಥದ್ದು ಫಾರ್ಮ್ ಆಗುತ್ತೆ. ಸೊ ಇದು ಎಕ್ಸೆಸ್ ಆದಾಗ ನಮ್ಮ ಬಾಡಿಯಲ್ಲಿ ಇಟ್ ಹ್ಯಾಸ್ ಟು ಬಿ ಎಕ್ಸ್ಕ್ರೀಟೆಡ್ ಔಟ್. ಅದು ಎರಡು ಮೂಲಕ ಅದನ್ನು ನಮ್ಮ ದೇಹ ಹೊರಗಡೆ ಹಾಕುತ್ತೆ. ಒಂದು ಮಲದ ಮೂಲಕ, ಇನ್ನೊಂದು ಮೂತ್ರದ ಮೂಲಕ. ಸೊ ಇದು ಈ ಪ್ರಾಸೆಸ್ ವೆನ್ ಇಟ್ ಇಸ್ ಆಲ್ಟರ್ಡ್, ಆವಾಗ ಈ ಬಿಲಿರುಬಿನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆವಾಗ ನಮ್ಮ ಈ ಚರ್ಮ, ಮ್ಯೂಕಸ್ ಮೆಂಬ್ರೇನ್ಸ್, ಆಮೇಲೆ ಕಣ್ಣಿನ ಈ ಬಿಳಿಯ ಪೋರ್ಷನ್, ಸ್ಕ್ಲೀರಾ ಏನಂತೇವೆ, ಅವೆಲ್ಲ ಹಳದಿ ಬಣ್ಣ ಆಗುತ್ತೆ. ಈ ಕಂಡೀಷನ್ಗೆ ಜಾಂಡಿಸ್ ಅಂತೇವೆ. ಓಕೆ, ಈಗ ನಾನು ಜಾಂಡಿಸ್ ಅನ್ನೋ ಒಂದು ಜನರಲ್ ಲೇಮೆನ್ಸ್ ಒಪಿನಿಯನ್ ಬಗ್ಗೆ ಹೇಳಿದೆ. ಜಾಂಡಿಸ್ ಅಂದರೆ ಯುವರ್ ಯೂರಿನ್, ನಿಮ್ಮ ಮೂತ್ರ ಬಂದ್ಬಿಟ್ಟು ತುಂಬ ಎಲ್ಲೋ ಆಗಿರ್ತದೆ, ಕಣ್ಣು ಎಲ್ಲೋ ಆಗಿರ್ತದೆ, ಆಮೇಲೆ ಈ ಉಗುರು ಹಿಂಗೆ ಅಮ್ಕ್ ನೋಡಿದ್ರೆ ಒಂಥರ ರೆಡ್ ಕಲರ್ ಇರೋದಿಲ್ಲ, ಆಮೇಲೆ ಕಣ್ಣ ಹಿಂಗೆ ಮಾಡಿ ನೋಡ್ತಾರೆ. ಅಪಾರ್ಟ್ ಫ್ರಮ್ ದಟ್ ವಿ ಡೋಂಟ್ ಹ್ಯಾವ್ ಮಚ್ ಇನ್ಫಾರ್ಮೇಷನ್ ಆನ್ ದ್ಯಾಟ್. ಸೊ ಅದು ಬಂದು ಮೈನಲ್ಲಿರ್ತಕ್ಕಂಥ ಒಂದು ಪದಾರ್ಥ ಸಮಯಕ್ಕೆ ಸರಿಯಾಗಿ ಹೊರಗಡೆ ಬರ್ದಿದ್ರೆ ಅದು ಅಲ್ಲೇ ಉಳ್ಕೊಂಡ್ರೆ ಜಾಂಡಿಸ್ ಅಂತ ನಾವು ಅದನ್ನು ಕರಿತೀವಿ. ಈಗ ಜಾಂಡಿಸ್ ಎಂಬತಕ್ಕಂಥದ್ದು ಯಾವ ಒಂದು ಪ್ರದೇಶಕ್ಕೆ ನಮ್ಮ ದೇಹದಲ್ಲಿ ಅದು ಹಾನಿ ತರ್ತದೆ? ಮುಖ್ಯವಾಗಿ ಇದು ಲಿವರ್. ಈಗ ಲಿವರಲ್ಲಿ ಏನಾದ್ರು ತೊಂದರೆ ಆದಾಗ ಆವಾಗ ತಾನೇ ನಾವು ಈ ಜಾಂಡಿಸನ್ನು ಕಾಣ್ತೇವೆ. ಸೊ ಲಿವರ್ ಏನಾಗುತ್ತೆ ಜಾಂಡಿಸ್ ಬಂದಾಗ? ಈಗ ನೋಡಿ, ಲಿವರ್ ಅನ್ನೋದು ಇಟ್ ಈಸ್ ಅ ಮೇನ್ ಪ್ಲೇಸ್ ವೇರ್ ಬಿಲಿರುಬಿನ್ ಇಸ್ ಕಾಂಜುಗೇಟೆಡ್ ಅಂತ ಹೇಳ್ತೇವೆ. ಈಗ ಬಿಲಿರುಬಿನ್ ನಾ ಹೇಳಿದ ಹಾಗೆ RBCs when they broken down, the product we get is bilirubin. ಸೊ ಇಟ್ ಇಸ್ ಇನ್ ಅನ್ ಅನ್ಕಾಂಜುಗೇಟೆಡ್ ಫಾರ್ಮ್. ಸೊ ಇದನ್ನು ಕಾಂಜುಗೇಟ್ ಮಾಡಿ ನಮ್ಮ ಬಾಡಿಯಿಂದ ಹೊರಗಡೆ ಹಾಕುವಂಥದ್ದು ಲಿವರಿನ ಕೆಲಸ. ಈಗ ಲಿವರ್ಗೆ ಯಾವುದೇ ತೊಂದರೆ ಆಗಿರ್ಬೋದು, ಈಗ ನೋಡಿ ಹೆಪಟೈಟಿಸ್ ಆಗಿರ್ಬೋದು, ಇಲ್ಲ ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಇನ್ನು ಯಾವುದೇ ತೊಂದರೆ ಆಗಿರ್ಬೋದು. ಸೊ ಲಿವರ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ದಿಸ್ ಹೋಲ್ ಪ್ರಾಸೆಸ್ ಇಸ್ ಆಲ್ಟರ್ಡ್. ಆವಾಗ ಈ ಬಿಲಿರುಬಿನ್ ಹೊರಗಡೆ ಹಾಕಲಿಕ್ಕೆ ನಮ್ಮ ದೇಹಕ್ಕೆ ಸಾಧ್ಯವಾಗಲ್ಲ. ಸೊ ದ ಬಿಲಿರುಬಿನ್ ಕಂಟೆಂಟ್ ಜಸ್ಟ್ ಇನ್ಕ್ರೀಸಸ್. ಸೊ ಆ ಬಿಲಿರುಬಿನ್ ಜಾಸ್ತಿ ಆದಾಗ ತಾನೇ ಈ ಎಲ್ಲ ಹಳದಿ ಬಣ್ಣವನ್ನು ಕಾಣ್ತೇವೆ. ಸಾಧಾರಣವಾಗಿ ಈಗ ಜಾಂಡಿಸ್ ಬಂದರೆ ಒಬ್ಬ ಮಗುಗೂ ದೊಡ್ಡವ್ರಿಗೆ ಎಲ್ಲರಿಗೂ ಏಜ್ ಎಂಬತಕ್ಕಂಥ ಏಜ್ ನೋ ಬಾರ್ ಅಂತ ನಾವು ಏನು ಹೇಳ್ತೀವೋ, ಇಟ್ ಡಸನ್ ಅಪ್ಲೈ ಫಾರ್ ಜಾಂಡಿಸ್, ಇಟ್ ಕಮ್ಸ್ ಟು ಎವ್ರಿಬಡಿ, ವಿ ನೋ ದ್ಯಾಟ್. ವಾಟ್ ಆರ್ ದಿ ಫಸ್ಟ್ ಸೈನ್ಸ್ ಆಫ್ ಜಾಂಡಿಸ್? ಫಸ್ಟ್ ಸೈನ್ಸ್ ಅನ್ನೋದು we come to know by our yellowish coloration of the skin and mucous membranes. ಈಗ ನೋಡಿ, ಈ ಮಲ ಮತ್ತು ಮೂತ್ರದಲ್ಲಿ ಇದು ಎಕ್ಸ್ಕ್ರೀಟ್ ಆದಾಗ ದಟ್ ಈಸ್ ದ ಥಿಂಗ್ ದಟ್ ಗಿವ್ಸ್ ದ ಯೆಲ್ಲೋಯಿಶ್ ಕಲರ್, ಕ್ಯಾರೆಕ್ಟರಿಸ್ಟಿಕ್ ಕಲರ್. ಈಗ ಮಲಕ್ಕೆ ಒಂದು ರೀತಿಯಾದಂಥ ಬ್ರೌನ್ ಅಥವಾ ಯೆಲ್ಲೋಯಿಶ್ ಕಲರ್ ಬಂದಾಗ ಅದು ಈ ಬಿಲಿರುಬಿನಿಂದ. ಸೊ ಮೂತ್ರಕ್ಕೆ ಕೂಡ ಇದು ಯೆಲ್ಲೋ ಕಲರನ್ನು ನೀಡುತ್ತೆ. ಸೊ ವೆನ್ ದಿಸ್ ಈಸ್ ಇನ್ಕ್ರೀಸಿಂಗ್, ಈ ಕಲರ್ ಹೆಚ್ಚಾಗುತ್ತೆ. ಸಪೋಸ್ ಈಗ ಬಿಲಿರುಬಿನ್ನ ನಾವು ಈ ಮೂತ್ರದಲ್ಲಿ ಮಲದಲ್ಲಿ ಎಕ್ಸ್ಕ್ರೀಟ್ ಮಾಡದೇ ಇದ್ದರೆ ವಿ ಕ್ಯಾನ್ ಸಿ ಇಟ್ಸ್ ವೆರಿ ಪೇಲ್, ಆಲ್ಮೋಸ್ಟ್ ಕಲರ್ಲೆಸ್.
So this is what gives color. So first sign that they see is this yellowish coloration. So the stool and the urine, because of this, what is that again? Bilirubin. Bilirubin, adrinda we get that yellowish color in our stool and the urine. So if the urine is going colorless or the stool is coming colorless, we know something is wrong. Terribly Bilirubin wrong. is. But I always thought when you drink a lot of water, the urine color is pure white. ಹೌದು, ಈಗ ನೋಡಿ ದಟ್ ಇಸ್ ಇನ್ ಸಮ್ಟೈಮ್ಸ್ ನಾರ್ಮಲ್. ಇದು ಯೂರಿನಲ್ಲಿ ಹೋದಾಗ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಯೂರೋಬಿಲಿನ್. ಇದು ಮಲದಲ್ಲಿ ನೋಡುವಾಗ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಸ್ಟರ್ಕೋಬಿಲಿನ್ ಅಂತ. ಸೊ ಇದು ದ ಲೆವೆಲ್ಸ್ ದೇ ಗಿವ್ ಅ ವೈಡ್ ರೇಂಜ್. ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿ 1.8 mg/dl ಅಂತ ಹೇಳ್ತೇವೆ, ಕೆಲವರು 2 mg/dl. ಸೊ ಈ 2 milligrams-ಗಿಂತ ಕಡಿಮೆನೂ ಇರ್ಬೋದು. ಇವು ಗಿವ್ ಸಮ್ವೇರ್ ಫ್ರಮ್ 0.5 to 2. ಸೊ ದೇರ್ ಮೈಟ್ ಬಿ ಅ ವೇರಿಯೇಷನ್. ಸೊ ಈಗ ಜಾಂಡಿಸ್ ಎಂಬತಕ್ಕಂಥದ್ದು ಯಾವ ಕಾರಣದಿಂದ ಬರ್ತದೆ? ಆ ಕಾರಣಗಳು ಈಗ ನೋಡಿ ಮುಖ್ಯವಾಗಿ 3 ಕಾರಣಗಳು. ವೆನ್ ವಿ ಟೇಕ್ ದ ಲಿವರ್ ಇಟ್ ಸೆಲ್ಫ್, ಈಗ ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಏನಂತೇವೆ ನಮ್ಮ ರಕ್ತದಲ್ಲಿ, ದಿಸ್ RBCs ಆರ್ ಬ್ರೋಕನ್ ಡೌನ್. ಆವಾಗ ತಾನೇ ನಮಗೆ ಈ ಬಿಲಿರುಬಿನ್ ಅನ್ನೋದು ವೇಸ್ಟ್ ಪ್ರಾಡಕ್ಟ್ ಆಗಿ ನಮಗೆ ಸಿಗುವಂಥದ್ದಾಗಿದೆ. ಸೊ ಇದು ಹೆಚ್ಚಾಗಿ ಆದಾಗ, ವೆನ್ ದೇರ್ ಇಸ್ ಟೂ ಮಚ್ ಬ್ರೇಕ್ ಡೌನ್ ಆಫ್ RBCs, ಆವಾಗ ನಾವು ಇದನ್ನು ಕಾಣ್ತೇವೆ. ಸೊ ವಾಟ್ ಆರ್ ದ ಕಾಸಸ್ ಅಂತ ಇಫ್ ಯು ಗೋ ಒನ್ ಮೋರ್ ಸ್ಟೆಪ್ ಬ್ಯಾಕ್, ವಿ ಕ್ಯಾನ್ ಸಿ ಇಟ್ ಮೈಟ್ ಬಿ ಬಿಕಾಸ್ ಆಫ್ ಕ್ಯಾನ್ಸರ್ಸ್. ಈಗ ತುಂಬ ಕುಡಿಯೋದರಿಂದ, ಆಲ್ಕೋಹಾಲಿಸಮ್, ಸಮ್ ಇನ್ಫೆಕ್ಷನ್ ಆಫ್ ದ ಲಿವರ್, ಹೆಪಟೈಟಿಸ್ ಅನ್ನೋದು ಊಟದ ಮೂಲಕ ಬರುತ್ತೆ, ಇನ್ಫೆಕ್ಟೆಡ್ ಫುಡ್. ಸೊ ಅದರಿಂದ all these causes can lead to increased breakdown. So basically, food is one of the main reasons for jaundice to occur. I mean, is it uncooked food or street food or infected food? What is it? It can be anything. Okay. Somehow when you get this infection, andre ee liver infect adaga, it can be because of a virus, mostly hepatitis B, C or the other viruses. So these cause hepatitis. So ee inflammation indagi we see this bilirubin level coming up. Because jaundice, they say, if you don't drink some very pure sugarcane juice or something, some kind of the street side food ನಾವು ಸೇವನೆ ಮಾಡಿದಾಗ ಅದು ನಮಗೆ ಒಂದು ರೀತಿಯಾದ ಒಂದು ತೊಂದರೆ ಕೊಟ್ಟು ಅದು ಜಾಂಡಿಸ್ಗೆ ಲೀಡ್ ಆಗುತ್ತೆ ಅಂತಾರೆ. ಅದು ನಿಜಾನಾ? ನಾವು ಎಕ್ಸಾಕ್ಟಾಗಿ ಪಿನ್ ಪಾಯಿಂಟ್ ಮಾಡಲಿಕ್ಕಾಗಲ್ಲ. ಈಗ ನೋಡಿ, ಇನ್ಫೆಕ್ಷನ್ ಕ್ಯಾನ್ ಕಮ್ ಇನ್ ಮೆನಿ ವೇಸ್. ಸೊ ಒಂದು ರೀತಿ ಅಂದರೆ, ಒಂದು ವಿಧಾನ ಯಾವುದಂದರೆ ಊಟದ ಮೂಲಕ. ಸೊ ಊಟದಿಂದ ಅವರು ದೇ ಕ್ಯಾನ್ ಕ್ಯಾಚ್ ದಿಸ್ ವೈರಸ್ ವಿಚ್ ಕ್ಯಾನ್ ಇನ್ಫೆಕ್ಟ್ ದ ಲಿವರ್ ಆ್ಯಂಡ್ ಕಾಸ್ ಪ್ರಾಬ್ಲಮ್ಸ್ ವಿತ್ ಬಿಲಿರುಬಿನ್ ಲೆವೆಲ್ಸ್. There is a lot of shows that we both have done, but the bottom line is, if we have a balanced diet and ಕ್ರಮಬದ್ಧವಾಗಿ ನಾವು ಊಟ ಮಾಡಿದ್ರೆ ಯಾವ ರೋಗನೂ ಬರೋದಿಲ್ಲ. There was no need of the show also if we were eating good food. We are going to take a small break. ಒಂದು ಸಣ್ಣ ವಿರಾಮದ ನಂತರ ನಿಮ್ಮನ್ನು ನಾವು ಭೇಟಿ ಆಗ್ತೀವಿ. ಜಾಂಡಿಸ್ ಬಗ್ಗೆ ಮಾತಾಡ್ತಿದ್ದೀವಿ. Don't go anywhere. Come back after the break. ವೆಲ್ಕಮ್ ಬ್ಯಾಕ್. ಜಾಂಡಿಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಜಾಂಡಿಸ್ ಇಫ್ ನಾಟ್ ಟ್ರೀಟೆಡ್ ವೆಲ್, ಅದು ಕೆಲವೊಮ್ಮೆ ಲೈಫ್ ಥ್ರೆಟನಿಂಗ್ ಆಗುತ್ತೆ. ಹೆಪಟೈಟಿಸ್ ಎಂಬತಕ್ಕಂಥದ್ದು ಕೂಡ ಲೈಫ್ ಥ್ರೆಟನಿಂಗ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ನಾವು ನಿಮಗೆ ಕೊಡಬೇಕಾಗಿದೆ. ನಿರಂಜನ್ ಅವರೇ, ಇಸ್ ಜಾಂಡಿಸ್ ಆರ್ ಸಮ್ ಟೈಪ್ಸ್ ಆಫ್ ಜಾಂಡಿಸ್, ಇಸ್ ಇಟ್ ಲೈಫ್ ಥ್ರೆಟನಿಂಗ್? ಹೌದು. ಈಗ ನೋಡಿ, ಸಪೋಸ್ ಜಾಂಡಿಸ್ ಇಸ್ ಬಿಕಾಸ್ ಆಫ್ ಸಮ್ ಹೆಪಟೈಟಿಸ್ ಇನ್ಫೆಕ್ಷನ್. ವಿ ಆಲ್ವೇಸ್ ನೋ ಹೆಪಟೈಟಿಸ್ ಇಸ್ ವೆರಿ ವೆರಿ ಡೇಂಜರಸ್. ಸೊ ಈ ಹೆಪಟೈಟಿಸ್ ಇನ್ಫೆಕ್ಷನ್ನ ನಾವು ಕಂಟ್ರೋಲ್ ಮಾಡದೇ ಇದ್ದಾಗ ಈ ಜಾಂಡಿಸ್ ಬಹಳ ಹೆಚ್ಚಾಗುತ್ತೆ. ಬಿಲಿರುಬಿನ್ ಲೆವೆಲ್ಸ್ ಇನ್ಕ್ರೀಸ್ ಅ ಲಾಟ್. ಸೊ ಈ ಬಿಲಿರುಬಿನ್ ಅಂತಕ್ಕಂಥದ್ದು ನಮ್ಮ ನರ್ವಸ್ ಸಿಸ್ಟಮನ್ನು ಅಫೆಕ್ಟ್ ಮಾಡಿ ನಮ್ಮ ಮೆದುಳನ್ನು ಕೂಡ ಹೊಕ್ಕಿ, ಆವಾಗ ವಿ ಸಿ ಅ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಆ್ಯಂಡ್ ದ ಪರ್ಸನ್ ಮೇ ಡೈ. ಈಗ ಜಾಂಡಿಸ್ ಎಂಬತಕ್ಕಂಥದ್ದನ್ನು ನಾವು ಮಾತಾಡಬೇಕಾದ್ರೆ, I remember I've seen children, newborn babies in hospital, where they are put inside a kind of light, one bluish color light, and the baby is made to sleep in that kind of a small glass kind of a thing, and there's a blue light. What are they trying to do with that?
ಈಗ ನೋಡಿ ಈಗ ಚಿಕ್ಕ ಮಕ್ಕಳನ್ನು ತೊಗೊಂಡ್ರೆ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ನಿಯೋನೇಟಲ್ ಜಾಂಡಿಸ್ ಅಂತ ಹೇಳಿ. ಅವ್ರು ಹುಟ್ಟಿದಾಗ ಅವರ ಒಂದು ಮೆಕ್ಯಾನಿಸಮ್, ಈ ಲಿವರ್ ಮೆಕ್ಯಾನಿಸಮ್, ಈಗ ನಾನು ಹೇಳ್ದ ಹಾಗೆ ಈ ಅನ್ಕಾಂಜುಗೇಟೆಡ್ನ ಕಾಂಜುಗೇಟ್ ಮಾಡಿ ಆ ಬಿಲಿರುಬಿನ ನಾವು ಹೊರಗೆ ಹಾಕಬೇಕು. ದ್ಯಾಟ್ ಮೆಕ್ಯಾನಿಸಮ್ ಇಸ್ ನಾಟ್ ಪ್ರಾಪರ್ಲಿ ಡೆವಲಪ್ಡ್ ಇನ್ ಚಿಲ್ಡ್ರನ್, ನ್ಯೂ ಬಾರ್ನ್ಸ್. I want to ask, is it the fault of the mother or is it the fault of the baby? There's nothing like that. It is the baby. It is normal. We do not consider it as a pathology. ಒಂದು ಡಿಸೀಸ್ ಕಂಡೀಷನ್ ಥರ ಅದನ್ನ ಟ್ರೀಟ್ ಮಾಡಲ್ಲ. ಸೊ ಇಟ್ ಇಸ್ ನಾರ್ಮಲ್ ಆ್ಯಂಡ್ most of the babies have this. See, the general opinion is, maybe the mother didn't eat good food and she didn't eat some nutritious food and that's why the child has got jaundice. So the mother is got nothing to do with this. Nothing to do with it. ಸೊ ಈ ಒಂದು ಮೆಕ್ಯಾನಿಸಮ್ ಸರಿಯಾಗಿ ಡೆವಲಪ್ ಆಗದೇ ಇರೋದ್ರಿಂದ ಈ ಮಗುಗೆ ಈ ಒಂದು ಮ್ಯಾನಿಫೆಸ್ಟೇಷನ್ ಬಿಲಿರುಬಿನ್ ಸ್ವಲ್ಪ ಜಾಸ್ತಿ ಆಗಿ ಆ ಮಗು ಎಲ್ಲ ಹಳದಿ ಬಣ್ಣ ಕಾಣಿಸುತ್ತೆ. ಸೊ ದಿಸ್ ವಿಲ್ ರಿಸಾಲ್ವ್ ಇನ್ 1 or 2 weeks. What is that light doing there? ಆ್ಯಂಡ್ ಈ ಲೈಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈ ಲೈಟಿಂದ ನಮ್ಮ ಚರ್ಮದಲ್ಲಿರೋ ಈ ಯೆಲ್ಲೋಯಿಶ್ ಪಿಗ್ಮೆಂಟ್ ಏನಿದೆ, ಈ ಅನ್ಕಾಂಜುಗೇಟೆಡ್ ಬಿಲಿರುಬಿನ್, ದ್ಯಾಟ್ ಬಿಕಮ್ಸ್ ಕಾಂಜುಗೇಟೆಡ್ ಬೈ ಲೈಟ್. ಇಲ್ಲಾಂದರೆ ಈಗ ನೋಡಿ ಡಾಕ್ಟರ್ ಇವಾಗ ಇನ್ನೊಂದು ಪ್ರೊಪೋಗೇಟ್ ಮಾಡ್ತಾ ಇರೋದು ಪುಟ್ ಬೇಬೀಸ್ ಇನ್ ದ ಸನ್ಲೈಟ್ ಅಂತ. ಅರ್ಲಿಯ ಮಾರ್ನಿಂಗ್ 8 ಗಂಟೆ ಆ ರೀತಿ ಆವಾಗ ಒಂದು ಬಿಸಿಲಲ್ಲಿ ಮಗುವನ್ನು ಸ್ವಲ್ಪ ಹೊತ್ತು ಇಡೋದ್ರಿಂದ ದಿಸ್ ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಬಿಕಮ್ಸ್ ಕಾಂಜುಗೇಟೆಡ್ ಆ್ಯಂಡ್ ಇಟ್ ಹೆಲ್ಪ್ಸ್ ಎಕ್ಸ್ಕ್ರಿಷನ್ ಆಫ್ ದಿಸ್ ಬಿಲಿರುಬಿನ್. ಓಕೆ ನಾವು ಲೆಟ್ಸ್ ಗೋ ಇನ್ ಟು ದ ಟೈಪ್ಸ್ ಆಫ್ ಜಾಂಡಿಸ್. ಎಷ್ಟು ಥರದ ಜಾಂಡಿಸ್ ಇದೆ? ಈಗ ನೋಡಿ, ಥರ ಅಂತ ಹೇಳಿದ್ರೆ ವಿ ಕ್ಲಾಸಿಫೈ ಇಟ್ ಬೇಸ್ಡ್ ಆನ್ ದ ರೀಸನ್ ಆರ್ ಕಾಸ್. 3 ವಿಧವಾದ ಅಂತ ನಾವು ಕಾಸ್ಗಳನ್ನು ನೋಡ್ಬೋದು. ಫಸ್ಟ್ ಇಸ್ ಪ್ರೀ ಹೆಪ್ಯಾಟಿಕ್, ಅಂದರೆ ನಾಟ್ ಎಕ್ಸಾಕ್ಟ್ಲಿ ರಿಲೇಟೆಡ್ ಟು ದ ಲಿವರ್. ಪ್ರೀ ಹೆಪ್ಯಾಟಿಕ್ ಅಂದರೆ ಪ್ರಯರ್ ಟು ದ ಲಿವರ್ ಅಂತ ನಾವು ಜನರಲ್ ಆಗಿ ಅನ್ಕೋಬೋದು. ಸೊ ದಿಸ್ ಕ್ಯಾನ್ ಬಿ ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಬ್ರೇಕ್ ಡೌನ್ ಆಫ್ ಆರ್ ಬಿ ಸಿಸ್. ನಾನು ಹೇಳಿದಾಗೆ ಇಟ್ ಕ್ಯಾನ್ ಬಿ ಬೈ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ. ಎನಿಮಿಯಲ್ಲಿ ದರ್ ಇಸ್ ಡಿಸ್ಟ್ರಕ್ಷನ್ ಆಫ್ ಆರ್ ಬಿ ಸಿಸ್, ನಮ್ಮ ರಕ್ತ ಕಣಗಳೆಲ್ಲ ನಾಶ ಆಗುತ್ತೆ. ಸೊ ಇಟ್ ಕ್ಯಾನ್ ಬಿ ವೇರಿಯಸ್ ಕಾಸಸ್ ವಿಚ್ ಕ್ಯಾನ್ ಡಿಸ್ಟ್ರಾಯ್ ಅವರ್ ಆರ್ ಬಿ ಸಿಸ್. ಪಾಯ್ಸನ್, ಯಾರು ಡ್ರಗ್ಸ್ ತೊಗೊಂಡ್ರೆ ಅಥವಾ ಯಾವುದಾದ್ರು ವಿಷ ತೊಗೊಂಡ್ರೆ ಆವಾಗ ಕೂಡ ವಿ ಸಿ ಬ್ರೇಕ್ ಡೌನ್ ಆಫ್ ಆರ್ ಬಿ ಸಿಸ್. ದ್ಯಾಟ್ ಟೈಮ್ ದರ್ ಇಸ್ ಇನ್ಕ್ರೀಸ್ಡ್ ಬಿಲಿರುಬಿನ್. ಆರ್ ಬಿ ಸಿಸ್ ಬ್ರೇಕನ್ ಡೌನ್, ದೇ ರಿಲೀಸ್ ಬಿಲಿರುಬಿನ್. ಸೊ ಇದು ಒಂದು ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ ನೋಡೋದಾದರೆ ಹೆಪ್ಯಾಟೋಸೆಲ್ಯುಲರ್. ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಲಿವರ್. ಸೊ ಲಿವರ್ಗೆ ನಾವು ಹೆಪಟೈಟಿಸ್, ನಾನು ಹೇಳಿದಾಗ ಇನ್ಫೆಕ್ಷನ್ ಬಂದಾಗ, ಯಾವುದೇ ಇನ್ಫೆಕ್ಷನ್ ಇರ್ಬೋದು, ಅಥವಾ ಕುಡಿತದಿಂದ ಆಲ್ಕೋಹಾಲ್, ಸೊ ದೇ ಹ್ಯಾವ್ ದ ಸಿರೋಸಿಸ್ ಆಫ್ ಲಿವರ್. ಈ ಲಿವರ್ ಎಲ್ಲ ಸೆಲ್ಸ್ ಹಾಳಾಗುತ್ತೆ. ಸೊ ಆವಾಗ ಕೂಡ ದೇರ್ ಇಸ್ ನೋ ಪ್ರಾಪರ್ ಮೆಟಬಾಲಿಸಮ್ ಆಫ್ ದಿಸ್ ಬಿಲಿರುಬಿನ್. ಸೊ ಬಿಲಿರುಬಿನ್ ಲೆವೆಲ್ಸ್ ಇನ್ಕ್ರೀಸ್. ಇನ್ನೊಂದು ಪೋಸ್ಟ್ ಹೆಪ್ಯಾಟಿಕ್ ಅಂತ ಹೇಳಿ, ಇದಕ್ಕೆ ಇಟ್ ಕ್ಯಾನ್ ಬಿ ವೇರಿಯಸ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಆರ್ ಒನ್ ಮೋರ್ ವೆರಿ ಚೀಫ್ ಕಾಸ್ ಇಸ್ ದ್ಯಾಟ್ ದೇರ್ ಇಸ್ ಅಬ್ಸ್ಟ್ರಕ್ಷನ್ ಆಫ್ ದ ಗಾಲ್ ಬ್ಲಾಡರ್. ಈಗ ನೋಡಿ, ಈ ಬಿಲಿರುಬಿನ್ ಅಂತಕ್ಕಂಥದ್ದು ಇಟ್ ಸ್ಟೋರ್ಡ್ ಇನ್ ದ ಗಾಲ್ ಬ್ಲಾಡರ್ ಜಸ್ಟ್ ಬಿಲೋ ದ ಲಿವರ್. ಸೊ ಅಲ್ಲಿ ಯಾವುದಾದ್ರು ಅಬ್ಸ್ಟ್ರಕ್ಷನ್ ಆದಾಗ ದೇರ್ ಇಸ್ ನೋ ಎಕ್ಸ್ಕ್ರಿಷನ್ ಆಫ್ ಬಿಲಿರುಬಿನ್. ಸೊ ಬಿಲಿರುಬಿನ್ ಲೆವೆಲ್ ವಿಲ್ ಇನ್ಕ್ರೀಸ್. ಸೊ ಈಗ ಜಾಂಡಿಸ್, ಈಗ we talked about some kind of separations or divisions in the jaundice. ಈಗ ಇದು ಬಂದಾಗ ಎಷ್ಟು ದಿನ ಇರ್ತದೆ? ಇದು ಜಾಂಡಿಸ್ ಅಂತಕ್ಕಂಥದ್ದು ಕೆಲವರಿಗೆ 2 ವಾರ 3 ವಾರ, ಕೆಲವರಿಗೆ ಆಲ್ಮೋಸ್ಟ್ ವಿ ಕ್ಯಾನ್ ಸಿ ದಿಸ್ ಮ್ಯಾನಿಫೆಸ್ಟೇಷನ್ಸ್ ಫಾರ್ ಅ ಮಂತ್. ಆಮೇಲೆ ದ ಬಾಡಿ ರಿಸಾಲ್ವ್ಸ್ ಆ್ಯಂಡ್ ಈಗ ನೋಡಿ, ನಾವೇನೋ ಟ್ರೀಟ್ಮೆಂಟ್ ತೊಗೊಂಡಾಗ the unconjugated bilirubin all becomes conjugated and it is excreted through the stool or the urine. Are we not so prepared? Just forgive my ignorance. ನನ್ನ ಒಂದು ಮುದ್ದತೆಯನ್ನು ನೀವು ದಯವಿಟ್ಟು ಕ್ಷಮಿಸಿ. Are we not so advanced, or our science and technology, has it not improved so much that jaundice can be all right in a day or 2? It takes time. ಈಗ ನೋಡಿ, ಇಟ್ಸ್ ಅಟ್ ದ ಸೆಲ್ಯುಲರ್ ಲೆವೆಲ್, ಇಟ್ ಈಸ್ ನಾಟ್ ವೆರಿ ಸಿಂಪಲ್. ಈಗ ನೋಡಿ, ಮಾಮೂಲಿ ನೆಗಡಿ ಬಂದ್ರೇ ಆಲ್ಮೋಸ್ಟ್ 3 ದಿವಸ ಇರುತ್ತೆ. ವಿ ಕೆನಾಟ್ ಎನಿಥಿಂಗ್ ಅಬೌಟ್ ಇಟ್. ಆ್ಯಂಡ್ ಇನ್ನೊಂದು ಏನಂದರೆ ಇಗ್ನೋರೆನ್ಸ್ ಆಫ್ ದ ಪೀಪಲ್ ಟು. ಈಗ ನೋಡಿ, ಅವ್ರಿಗೆ ಏನು ಮಾಡಬೇಕು ಗೊತ್ತಿರಲ್ಲ. ಇನ್ನೊಂದು in a way you mean to say, like, man is not able to still check into God's creation completely. He is not able to get in control with ದೇವರ ಒಂದು ಸೃಷ್ಟಿ. ಅದನ್ನ ಇನ್ನೂ ಹೋಗಿ ಈಸ್ ನಾಟ್ ಏಬಲ್ ಟು ಕಂಟ್ರೋಲ್ ದ ಹೋಲ್. ಈ ಥಿಂಗ್ಸ್ ನಾಲೆಜ್ ಇನ್ಕ್ರೀಸಸ್, ಈ ಥಿಂಗ್ಸ್ he knows everything, but God is all powerful, that he is so powerful even in the cellular level, ಅಲ್ವೇ? ಹೌದು. ಇನ್ನೊಂದು ಏನಂದ್ರೆ, ಈಗ ನೋಡಿ, ಕುಡಿತದಿಂದ ಇಟ್ಸ್ ಅ ಬಿಗ್ ಕಾಸ್. ಈಗ ದೇ ನೋ ಇಟ್ ಇಸ್ ರಾಂಗ್, ಅವ್ರಿಗೆ ಲಿವರ್ ಹಾಳಾಗುತ್ತೆ, ಜಾಂಡಿಸ್ ಆಗ್ಬೋದು ಅಂತ ಗೊತ್ತು, ಆದ್ರೂ ಜನರು ಕುಡಿತಾರೆ. ಸೊ ಇಫ್ ದಟ್ ಈಸ್ ದ ಕೇಸ್, ಇಟ್ಸ್ ವೆರಿ ಹಾರ್ಡ್ ಟು ಹೆಲ್ಪ್ ದೆಮ್. Yeah, I mean, you cannot help a person who is not helping himself. That's right. ಅಲ್ವೇ? ಈಗ ಅವನು ಕುಡಿತಾನೆ ಅಂತ ಹೇಳಿದ್ರೆ, ಈಗ
ಲೆಟ್ಸ್ ಕಮ್ ಟು ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸೊ ಕೆಲವರು ಹೇಳ್ತಾರೆ ಈಗ ಜಾಂಡೀಸ್ ಬಂದ್ಬಿಟ್ರೆ ಇಟ್ಸ್ ಗೋನ್ ಟು ಟೇಕ್ 6 months, 5 months, 4 months ಫಾರ್ ದ ಬಾಡಿ ಟು ಕಂಪ್ಲೀಟ್ಲಿ ಹೀಲ್. ನಮ್ಮ ಒಂದು ಒಳಗಿನ ಸಿಸ್ಟಮ್ ಬಂದ್ಬಿಟ್ಟು ಎಲ್ಲ ಹೀಲ್ ಆಗೋಕ್ಕೆ 6 ತಿಂಗಳಾಗುತ್ತೆ. ಇಸ್ ದೇರ್ ಎನಿ ಟ್ರೂತ್ ಇನ್ ದಟ್ ಸ್ಟೇಟ್ಮೆಂಟ್? ಆಫ್ ಕೋರ್ಸ್, ಈಗ ನೋಡಿ, ಇಟ್ ಈಸ್ ಅ ಲಾಂಗ್ ಪ್ರಾಸೆಸ್, ಬಟ್ ನಾಟ್ ದ್ಯಾಟ್ ಲಾಂಗ್. ಈಗ ನಾವು ಸರಿಯಾಗಿ ನಮ್ಮ ಆಹಾರವನ್ನು ನಾವು ರೆಗ್ಯುಲೇಟ್ ಮಾಡಿದ್ರೆ, ಈಗ ಔಷಧಿಗಳು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದು ಎಲ್ಲವನ್ನು ಸರಿಯಾಗಿ ತೊಗೊಂಡ್ರೆ ವಿ ಕ್ಯಾನ್ ಹ್ಯಾವ್ ಅ ಫಾಸ್ಟರ್ ರಿಕವರಿ. ಇಟ್ಸ್ ನಾಟ್ ದ್ಯಾಟ್ ಲಾಂಗ್, ಬಟ್ ಇಟ್ ಟೇಕ್ಸ್ ಟೈಮ್. ಈ ಆಫ್ರಿಕಾ ದೇಶದಲ್ಲಿ ಮತ್ತು ಅಮೆರಿಕ ದೇಶದಲ್ಲಿ ಭಾಳ ವರ್ಷಗಳ ಹಿಂದೆ ಈ ಒಂದು ಯೆಲ್ಲೋ ಫೀವರ್ ಎಂಬತಕ್ಕಂಥದ್ದು ಬಂತು. ಎಷ್ಟೋ ಜನರು ಸತ್ರು. And sometimes people thought it is kind of a jaundice, but they could not classify it as what. But they still, we still know from history that it was some dangerous epidemic like yellow fever, which killed a lot of people in African countries and the US, which was a big thing. But they could not classify it as a dengue. Do you have any information on that? ನೋಡಿ, ಯೆಲ್ಲೋ ಫೀವರ್ ಅಂತಕ್ಕಂಥದ್ದು ಇಟ್ಸ್ ನೋವೇರ್ ರಿಲೇಟೆಡ್ ಟು ಜಾಂಡಿಸ್. ಅದು ಒಂದು ಸೇಸೆ ಫ್ಲೈ ಅಂತ ಬರುತ್ತೆ. ಈ ಒಂದು ನೊಣದಿಂದ ಈ ಯೆಲ್ಲೋ ಫೀವರ್ ಅಂತಕ್ಕಂಥದ್ದು ಹರಡುವಂಥದ್ದಾಗಿದೆ. ಸೊ ಇಟ್ಸ್ ನಾಟ್ ಅ ಡಿಸ್ಟೆಂಟ್ ಕಸಿನ್? ಇಲ್ಲ, there's no relation to this. There is no relationship. Neither through father, neither through mother, they are not related. Okay, we will come back after a short break. ಒಂದು ಸಣ್ಣ ವಿರಾಮದ ನಂತರ ಈ ಜಾಂಡಿಸ್ ಬಂದಾಗ ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಎಂಬತಕ್ಕಂಥದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಕಮ್ ಬ್ಯಾಕ್ ಅಗೈನ್. ವೆಲ್ಕಮ್ ಬ್ಯಾಕ್. ಜಾಂಡೀಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಉಪಶಮನಗಳ ಬಗ್ಗೆ ಈ ಒಂದು ಭಾಗದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ. ಯಾವ ರೀತಿಯಾದ ಊಟ ಸೇವನೆಯನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಆರೋಗ್ಯ ಕೆಡ್ತಕ್ಕಂಥ ಒಂದು ಸಂದರ್ಭ ಯಾವುದು ಅಂದರೆ, ವೈದ್ಯಕೀಯರು ಚಿಕಿತ್ಸೆಯಲ್ಲಿ ಹೇಳಿರ್ತಕ್ಕಂಥ ಮಾಹಿತಿಗಳನ್ನು ಸರಿಯಾಗಿ ಕೈಗೊಂಡು ನಡೆದೇ ಇರತಕ್ಕಂಥ ಸಮಯದಲ್ಲಿ ಮಾತ್ರ ನಮಗೆ ಇನ್ನೂ ಹಾನಿಕರ ಆಗುತ್ತೆ ಅಂತ ನಾವು ನೋಡ್ತೀವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ನಿರಂಜನ್ ಅವರೇ, ಈಗ ಜಾಂಡಿಸ್ ಬಂದಿದ ತಕ್ಷಣ ಐ ರಿಮೆಂಬರ್ ವೆನ್ ಐ ಗಾಟ್ ಜಾಂಡಿಸ್ ವೇ ಬ್ಯಾಕ್, ಸಡನ್ಲಿ the parents go into a panic button and they press the panic button. They don't allow the child to eat anything and everything, and they are very careful. ಅದು ಮೊದಲಿಂದನೇ ಅವರು ಅಷ್ಟು ಕೇರ್ಫುಲ್ ಆಗಿದ್ದಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಆ ಕೊನೆಯ ಆ ಒಂದು ಬಂದಿದ ತಕ್ಷಣ ಅದು ತಿನ್ನಬಾರ್ದು ಮಗನೇ, ಇದು ತಿನ್ನಬಾರ್ದು, ಎಣ್ಣೆ ತಿನ್ನಬಾರ್ದು, ಖಾರ ತಿನ್ನಬಾರ್ದು. ದೇರ್ ಇಸ್ ಲಾಟ್ ಆಫ್ ಗ್ರ್ಯಾಂಡ್ ಮದರ್ ಟೇಲ್ಸ್ ಗೋಯಿಂಗ್ ಅರೌಂಡ್. Nobody knows who told them, like somebody told them and things are going on. What is the correct thing to eat when you have jaundice? ಯಾವುದೌದು ನಾವು ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು? ಈಗ ನೋಡಿ, ಜಾಂಡಿಸ್ ಬಂದಾಗ ಆಹಾರವನ್ನು ನಾವು ನಿಯಂತ್ರಿಸೋದು ಬಹಳಷ್ಟು ಮುಖ್ಯ. ಯಾವುದೇ ಒಂದು ಆಹಾರನ ಸುಮ್ಮನೆ ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಒಂದು ರೀತಿ ಒಳ್ಳೆಯದೇ ಈ ಆಹಾರವನ್ನು ಅವರು ನಿಯಂತ್ರಿಸೋದು. ಮುಖ್ಯವಾಗಿ ಏನನ್ನು ತಿನ್ಬೋದು ಅಂದರೆ, ಇವರು ಯಾವುದೇ ಪದಾರ್ಥ ಎಣ್ಣೆ ಇಲ್ಲದೆ ಇರೋದಂತ, ಈಗ ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್, ಸಲಾಡ್ಸ್, ಆ ಥರ ಯಾವುದೇ ಒಂದು ರಾ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸನ್ನು ಸೇವಿಸೋದು ಒಳ್ಳೆಯದು. ಇನ್ನೊಂದು, ಈ ಎಣ್ಣೆ ಇರೋವಂಥ ಪದಾರ್ಥಗಳು, ಫ್ಯಾಟ್ ಕಂಟೆಂಟನ್ನು ಇವರು ತುಂಬ ಕಡಿಮೆ ಮಾಡಬೇಕು. ಯಾಕಂದರೆ ಈಗ ನೋಡಿ, ಆಬ್ಸ್ಟ್ರಕ್ಟಿವ್, ಈಗ ನೀವು ಫ್ಯಾಟ್ ಕಂಟೆಂಟ್ ಅಂತ ಹೇಳಿದ್ರೆ ನನಗೊಂದು ವಿಷಯ ಜ್ಞಾಪಕ ಬಂದ್ಬಿಡ್ತು. ಜನರಲಿ ದಿ ಸ್ಟೇಪಲ್ ಡಯಟ್, ಅಟ್ಲೀಸ್ಟ್ ಇನ್ ವಾಟ್ ಐ ಹ್ಯಾವ್ ಸೀನ್ ಇನ್ ದಿ ಇಂಡಿಯನ್, ಸೌತ್ ಇಂಡಿಯನ್ ಹೋಮ್ಸ್, ಲೈಕ್ ದೇ ಗಿವ್ ಕರ್ಡ್ ರೈಸ್. ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾರೆ. ಇಸ್ ದಟ್ ಅಡ್ವೈಸಬಲ್? ಈಗ ಮೊಸರನ್ನ ಕೊಡೋದು ಹಾನಿಕಾರಕ. ಇಟ್ ಇಸ್ ನಾಟ್ ಗುಡ್. ಯಾಕಂದರೆ ಈ ಮೊಸರಲ್ಲಿ ಭಾಳಷ್ಟು ಒಂದು ಫ್ಯಾಟ್ ಕಂಟೆಂಟ್ ಇರುತ್ತೆ. ಈಗ ಮೊಸರನ್ನು ಈಗ ನೋಡಿ ಬಟರ್ ಆಗಿ ಮಾಡಿದಾಗ ಕೂಡ. ಆಮೇಲೆ ಇನ್ನೊಂದು ಒಳ್ಳೆಯದಂದರೆ ಈ ಬಟರ್ ಮಿಲ್ಕ್, ಅದರಲ್ಲಿ ಇದೆ ಟೇಕ್ ಔಟ್ ದ ಬಟರ್ ಕಂಟೆಂಟ್. ಈ ಫ್ಯಾಟ್ ಕಂಟೆಂಟ್ ತೆಗೆದ ಮೇಲೆ ಇದು ಒಳ್ಳೆಯದು ಕೊಡೋದಕ್ಕೆ. ಸೊ ವಿ ಡು ನಾಟ್ ಅಡ್ವೈಸ್ ಕರ್ಡ್ ರೈಸ್. But if we put this buttermilk in the rice, you won't find where the the water is. Like, the water must be the end of, like, only white rice must be coming. This is just joking. ಮುಂದುವರಿಸಿ. ಈಗ ನೋಡಿ, ಯಾಕೆ ಈ ಫ್ಯಾಟ್ ಕಂಟೆಂಟ್ ಅಥವಾ ಆಯಿಲಿ ಫುಡ್ಸನ್ನು ನಾವು ಅವಾಯ್ಡ್ ಮಾಡಬೇಕು ಅಂದರೆ, ಈ ಫ್ಯಾಟ್ ಕಂಟೆಂಟ್ ಅನ್ನೋದು ಇದು ಡೈಜೆಸ್ಟ್ ಆಗಲಿಕ್ಕೆ ವಿ ನೀಡ್ ಬಿಲಿರುಬಿನ್, ಈ ಬೈಲ್. ಸೊ ವೆನ್ ದಿಸ್ ಬೈಲ್ ಹ್ಯಾಸ್ ಸಮ್ ಅಬ್ಸ್ಟ್ರಕ್ಷನ್, ಈಗ ನೋಡಿ ಗಾಲ್ ಬ್ಲಾಡರಲ್ಲಿ ಬೈಲ್ ಸ್ಟೋರ್ ಆಗುತ್ತೆ, ಬೈಲ್ ಆ್ಯಂಡ್ ದಿಸ್ ಬಿಲಿರುಬಿನ್. ಸೊ ಅದು ಹೊರಗೆ ಬರದೇ ಇರುವಾಗ ದಿಸ್ ನೋ ಪ್ರಾಪರ್ ಡೈಜೆಷನ್ ಆಫ್ ಫ್ಯಾಟ್ಸ್. ಸೊ ಈ ಫ್ಯಾಟ್ಸ್ ನಮ್ಮ ದೇಹಕ್ಕೆ ಯಾವುದೇ ಒಂದು ಉಪಯೋಗವಾಗಲ್ಲ. ಆ್ಯಂಡ್ ಇಟ್ ಆಲ್ಸೋ ಕ್ರಿಯೇಟ್ಸ್ ಎನ್ ಎಕ್ಸ್ಟ್ರಾ ವರ್ಕ್ ಲೋಡ್ ಫಾರ್ ಅವರ್ GI ಸಿಸ್ಟಮ್. ಸೊ ಅದಕ್ಕೋಸ್ಕರ ಈ ಫ್ಯಾಟನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಫ್ಯಾಟ್ ಆ್ಯಂಡ್ ಎನಿ ಸ್ಪೈಸಿ ಫುಡ್ ವಿಚ್ ಕ್ರಿಯೇಟ್ಸ್ ಎನ್ ಎಕ್ಸ್ಟ್ರಾ ಬರ್ಡನ್. ಸೊ ಸ್ಪೈಸಿ ಫುಡ್ಡು
ಆ್ಯಂಡ್ ಎಣ್ಣೆ ಜಾಸ್ತಿ ಹಾಕಿ ಕೆಲವು ಒಮ್ಮೆ ನಾನು ನೋಡಿದ್ದೀನಿ, ಲೆಟ್ಸ್ ನಾಟ್ ಟಾಕ್ ಅಬೌಟ್ ಎನಿ ಅದರ್ ಫ್ಯಾಮಿಲಿ, ಲೈಕ್ ಮೈ ಮದರ್ ಆ್ಯಂಡ್ ಲೈಕ್ ಸಮ್ಟೈಮ್ಸ್ it is out of the love for cooking, or it's the Indian way of thinking sometimes. I'm not generalizing the statement, but I'm still telling, we tend to use more oil in our cooking. Adan palya irbodu athwa saar irbodu, we have a tendency to use more oil, which is not good anta ನೀವು ಹೇಳ್ತೀರಾ. ಬೇರೆ ಉಪಶಮನಗಳು ಈ ಒಂದು ಜಾಂಡಿಸ್ಗೆ? ನೋಡಿ, ಇನ್ನೊಂದು ವಿಷಯ ಇದನ್ನ ಈ ಜಾಂಡಿಸಲ್ಲಿ ಗಮನಕ್ಕೆ ತಂದ್ಕೊಳ್ಳೋದು ಏನಂದರೆ ಈ ಆಲ್ಕೋಹಾಲ್ ಕಂಟೆಂಟ್. ಕೆಲವರು ಜಸ್ಟ್ ಸ್ವಲ್ಪ ಆಲ್ಕೋಹಾಲ್ ತಗೊಳ್ಳೋಣ ಅಥವಾ ವೈನ್ ಅಥವಾ ಯಾವುದೇ ಒಂದು ಆಲ್ಕೋಹಾಲಿಕ್ ಬೆವರೇಜ್ ಜಸ್ಟ್ ಫಾರ್ ಈವನ್ ಕಂಪನಿ ಆರ್ ಸೋಷಲೈಸೇಷನ್, ಅದಕ್ಕೂ ಕೂಡ ಇದು ತಗೊಳ್ಳೋದು ಈ ಲಿವರ್ಗೆ ಭಾಳಷ್ಟು ಡೇಂಜರಸ್. ಸೊ ವೆನ್ ಯು ಗೆಟ್ ಹೆಪಟೈಟಿಸ್ ಆರ್ ಜಾಂಡಿಸ್, ಸೊ ಕಂಪ್ಲೀಟ್ಲಿ ವಿ ಹ್ಯಾವ್ ಟು ಕಟ್ ಆಫ್ ಆಲ್ಕೋಹಾಲ್. ಎನಿ ಅಮೌಂಟ್ ಆಫ್ಟರ್ ದಟ್ ಕ್ಯಾನ್ ಬಿ life threatening for you. We need to cut off alcohol when you have jaundice. I would say cut off alcohol once and for all. It's not good for you. ಬೇರೆ ಏನಾದರೂ ನಾವು ಇದನ್ನು ಉಪಯೋಗಿಸಿದ್ರೆ ಜಾಂಡಿಸ್ಗೆ ನಮ್ಮ ದೇಹಕ್ಕೆ ಒಳ್ಳೆಯದು? ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ನಾವು ಕೆಲವು ರೆಮಿಡೀಸ್ಗಳನ್ನು ಕಾಣ್ತೇವೆ, ತುಂಬ ಒಳ್ಳೆಯ ರೆಮಿಡೀಸ್. ಒಂದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಕಿರ್ನಳೆ ಸೊಪ್ಪು ಅಂತ ಬರುತ್ತೆ, ಅದು ಈ ಜಾಂಡಿಸ್ಗೆ ಒಳ್ಳೆಯದು. ಇನ್ನೊಂದು ಬೆಲ್ಗುಂಡ್ಕೆ ಅಂತ ಒಂದು ಸೊಪ್ಪು ಬರುತ್ತೆ. ಈ ಎರಡು ಸೊಪ್ಪುಗಳು ನಮ್ಮ ದೇಹದಲ್ಲಿ ಸ್ಮಾಲ್ ಕೈಂಡ್ ಆಫ್ ಪೆಪ್ಪರ್ ಸೈಜ್ ಚಿಕ್ಕ ಚಿಕ್ಕ ಒಂದು ಫ್ರೂಟ್. when you press it, it's kind of a sticky, it's like a tomato feeling when you press that. ಅದು ತಿಂದ್ರೆ ಒಳ್ಳೆಯದು. Okay, it's good for your system and it cools down your system, they say. And at the same time your jaundice is like really helped and your condition comes down. ಬೇರೆ ಏನಾದರೂ? ಇನ್ನು ಈ ರಾಡಿಶ್ ಅಥವಾ ಮೂಲಂಗಿಯ ಎಲೆಗಳನ್ನು ತಗೊಂಡು ಅದರ ಒಂದು ಡೆಕಾಕ್ಷನ್ ಮಾಡಿ ಬೆಳಿಗ್ಗೆ ಹಸಿ ಹೊಟ್ಟೆಲಿ ಕುಡಿಯುವಂಥದ್ದು. We can have it for a week or two. When we go down to the market to buy the mulangi, in some shops or like some big malls that nowadays are come, a mulangi comes with the leaf. So what the guy immediately does is he asks us whether he wants that or not, and we are also so lazy sometimes, and that fellow breaks that and throws the leaves and gives us only the radish. But bring the leaves home, make a decoction or some kind of a eatery out of that. ಅದನ್ನು ತಿಂದರೆ ನಮ್ಮ ಜಾಂಡೀಸ್ಗೆ ತುಂಬ ಒಳ್ಳೆಯದು ಅಲ್ವೇ? ಬೇರೆ ಏನಾದರೂ? ಇನ್ನೊಂದು ಒಳ್ಳೆಯ ಉಪಶಮನ ಯಾವ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನೋಡಿ, ವಿ ಹ್ಯಾವ್ ಟು ಟೇಕ್ ಈಕ್ವಲ್ ಅಮೌಂಟ್ಸ್ ಆಫ್ ಜಿಂಜರ್, ಮಿಂಟ್ ಅಂದರೆ ಪುದೀನ, ಆಮೇಲೆ ಲೆಮನ್ ಜ್ಯೂಸ್. ಶುಂಠಿ, ಪುದೀನ, ಆಮೇಲೆ ಲೆಮನ್ ಜ್ಯೂಸ್, ಇವನ್ನು ಸ್ವಲ್ಪ ಒಂದು ಚಿಕ್ಕ ಕಪ್ಪಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಆ ಒಂದು ಮಿಶ್ರಣವನ್ನು ನಾವು ಕುಡಿಯೋದಾದರೆ ತುಂಬ ಒಳ್ಳೆಯದು ಈ ಜಾಂಡಿಸ್ಗೆ. Your love for ginger is growing in every shows. So ginger, ಶುಂಠಿ, ಪುದೀನ ಆಮೇಲೆ ಲೆಮನ್ ಜ್ಯೂಸ್. ಐ ಥಿಂಕ್ ಇಟ್ ಮೈಟ್ ಬಿ ಸ್ವಲ್ಪ ಸಾಲ್ಟ್ ಹಾಕೊಬೋದು ಅದಕ್ಕೆ. ಸ್ವಲ್ಪ ಹಾಕೋಬಹುದು ಟೇಸ್ಟ್ಗೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಇಟ್ ಮೈಟ್ ಗೋ ಇನ್ಸೈಡ್ a little well. I don't know about pudina might go inside or the lemon might go inside. I don't know about the ginger because I don't share the love that you have for ginger like me, and I don't know about others. So ಈಗ ಇದನ್ನ ಎಷ್ಟು ಸರಿ ಕುಡಿಬೇಕು? ದಿನಕ್ಕೆ ಒಂದ್ಸತಿ ಅಥವಾ ಒಂದ್ಸತಿ ಸಾಕು ಅಂತ ನನ್ನ ಅನಿಸಿಕೆ. So if they follow it for a week or two, it is very good in the span that they have jaundice. ಸೊ ಟೊಮ್ಯಾಟೊ ಜ್ಯೂಸನ್ನು ಕೂಡ ಬೆಳಗಿನ ಜಾವದಲ್ಲಿ ಅದನ್ನು ಕೂಡ ಅಡ್ವೊಕೇಟ್ ಮಾಡ್ತೇವೆ. ಈ ಟೊಮ್ಯಾಟೊ ಜ್ಯೂಸನ್ನು ಕುಡಿಯೋದ್ರಿಂದ ನಾವು ಚೆನ್ನಾಗಿ ಜಾಂಡಿಸನ್ನು ನಿಯಂತ್ರಿಸಬಹುದು. ಟೊಮ್ಯಾಟೊ ಜ್ಯೂಸ್ ಬೆಳಗಿನ ಜಾವದಲ್ಲಿ ಬರೀ ಹೊಟ್ಟೆನಲ್ಲಿ ಕುಡಿದಾಗ. ಆಮೇಲೆ ಲಾಟ್ ಆಫ್ ಫ್ರೆಶ್ ಜ್ಯೂಸಸ್, ಆರೆಂಜ್ ಜ್ಯೂಸ್ ಆ್ಯಂಡ್ ಶುಗರ್ ಕೇನ್ ಜ್ಯೂಸ್ ವಿಲ್ ಏಡ್ ರಿಕವರಿ ಆ್ಯಂಡ್ ಅವಾಯ್ಡ್ ಸ್ಪೈಸಿ ಫುಡ್. ಐ ಮೀನ್ ಇಟ್ಸ್ ನೈಸ್ ಟು ಅವಾಯ್ಡ್ ಸ್ಪೈಸಿ ಫುಡ್ ಫಾರ್ ಲೈಕ್ ಆನ್ ಅ ಲಾಂಗರ್ ಡ್ಯೂರೇಷನ್, ನಾಟ್ ಓನ್ಲಿ ಇನ್ ದ ಜಾಂಡಿಸ್. ಬಟ್ ಡ್ಯೂರಿಂಗ್ ಜಾಂಡಿಸ್ ನಾವು ಈ ಒಂದು ಖಾರ, ಎಣ್ಣೆ ಮತ್ತು ಈ ಮಸಾಲ ಐಟಮ್ಸ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ತುಂಬ ಸಂತೋಷ ನಿರಂಜನ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ. ಪ್ರಿಯ ವೀಕ್ಷಕರೇ, ಈ ಜಾಂಡಿಸ್ ಎಂಬತಕ್ಕಂಥದ್ದು ಕೆಲವೊಮ್ಮೆ ಸ್ವಲ್ಪ ಕಷ್ಟ ಕೊಡ್ತಕ್ಕಂಥ ಒಂದು ರೋಗವಾಗಿದೆ. ಆದರೆ ಅದಕ್ಕೆ ಸರಿಯಾದ ಉಪಶಮನಗಳನ್ನು ನಾವು ಉಪಯೋಗಿಸಿದಾಗ ಖಂಡಿತವಾಗ್ಲೂ ಇದನ್ನು ತಡೆಗಟ್ಟಬಹುದು. ಒಳ್ಳೆಯ ರೀತಿಯಾದ ಪೌಷ್ಟಿಕವಾದ ಊಟವನ್ನು ತಿನ್ನಿ. ಇದಕ್ಕೆ ಮೇಲೆ ದೇವರಿದ್ದಾನೆ, ದೇವರು ನಿಮ್ಮನ್ನು ನಡೆಸ್ತಾನೆ. ದೇವರು ನಿಮ್ಮನ್ನ ಅಧಿಕವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳಿ.